ನಮಸ್ಕಾರ. 2025 ಮಹಾಕುಂಭಮೇಳ ನಡೀತಾ ಇದೆ. ಯಾಕೆ ಹಿಂದೂಗಳ ಇತಿಹಾಸದಲ್ಲಿ ಮಹಾಕುಂಭಮೇಳಕ್ಕೆ ಅಷ್ಟೊಂದು ಪವಿತ್ರತೆ ಇದೆ, ಅದರ ಹಿಂದೆ ಇರುವಂತ ಇತಿಹಾಸ ಕಥೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಮುದ್ರ ಮಥನಾಗಿರುವಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ. ಸಮುದ್ರ ಮಥನಗಳು 12 ದಿನಗಳ ಕಾಲ ಆಗಿತ್ತು. ಹಾಗಾಗಿ ಅವರ ಒಂದು ದಿನ ನಮಗೆ ಒಂದು ವರ್ಷದ ಲೆಕ್ಕದ ಪ್ರಕಾರ 12 ವರ್ಷಗಳಿಗೊಮ್ಮೆ ಈ ಕುಂಭಮೇಳಗಳು ನಡೀತದೆ. ಮಹಾಕುಂಭಮೇಳ 144 ವರ್ಷದ ಅಂತರದಲ್ಲಿ ನಡೀತದೆ. ಸಮುದ್ರ ಮಥನ ಸಂದರ್ಭದಲ್ಲಿ 4-5 ಹನಿಗಳು ಭೂಮಿಗೆ ಬಿದ್ದಂತಹ ಪ್ರದೇಶ ಈಗಿನ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಹಾಗೂ ಪ್ರಯಾಗ. ಅದಕ್ಕೆ ಗಂಗಾ ನದಿ, ಸರಸ್ವತಿ ನದಿ ಮತ್ತು ಯಮುನಾ ನದಿ, ಈ 3 ನದಿಗಳ ಸಂಗಮದ ಸ್ನಾನ ಮಾಡಿದ್ರೆ ಪವಿತ್ರ ಅಂತ ಹೇಳುವಂತದ್ದು ಕಲ್ಪನೆ ಹಿಂದೂಗಳಲ್ಲಿ ಇದೆ. 12 ವರ್ಷಗಳಿಗೊಮ್ಮೆ ಈ ಕುಂಭಮೇಳ ಆಗ್ತದೆ. ಗ್ರಹಗತಿಯು ಒಂದು ಸುತ್ತು ಬರ್ಲಿಕ್ಕೆ ಕೂಡ 12 ವರ್ಷಗಳು ಆಗ್ತದೆ ಹೇಳುವಂತಹ ಒಂದು ಅಚಲವಾದ ಒಂದು ನಂಬಿಕೆ, ಮತ್ತೆ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿರ್ತದೆ. ಗುರುಗ್ರಹ ಯಾವಾಗ ವೃಷಭ ರಾಶಿಗೆ ಬರ್ತದೆ ಆವಾಗ ಪ್ರಯಾಗದಲ್ಲಿ, ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದಾಗ ನಾಸಿಕಲ್ಲಿ, ಗುರುಗ್ರಹ ಮೇಷ ರಾಶಿಗೆ ಬಂದಾಗ ಹರಿದ್ವಾರದಲ್ಲಿ, ಗುರುಗ್ರಹ ಕುಂಭ ರಾಶಿಗೆ ಬಂದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳಗಳು ನಡೀತದೆ. ಈ ಕುಂಭಮೇಳದಲ್ಲಿ ಕೂಡ 4 ವಿಧ ಇದೆ. ಸಾಮಾನ್ಯ ಕುಂಭಮೇಳ, ಪೂರ್ಣ ಕುಂಭಮೇಳ, ಅರ್ಧ ಕುಂಭಮೇಳ ಮತ್ತು ಮಹಾಕುಂಭಮೇಳ. ಈಗ 144ನೇ ವರ್ಷದಲ್ಲಿ ನಡೆಯುವಂಥದ್ದು ಮಹಾಕುಂಭಮೇಳ. ಇನ್ನೊಂದು ಕುಂಭಮೇಳಕ್ಕೆ ಖಂಡಿತವಾಗಿಯೂ ನಾವು ಇರ್ಲಿಕ್ಕಿಲ್ಲ. ಹಾಗಾಗಿ ಈ ಹಿಂದೂಗಳು ಈ ಸಂಗಮಕ್ಕಾಗಿ ಕಾಯ್ತಾ ಇರ್ತಾರೆ. ಅದೆಷ್ಟೋ ನಾಗಸಂತುಗಳು ಆ ಸಂಗಮಕ್ಕಾಗಿ ಬರ್ತಾ ಇರ್ತಾರೆ. ತಿಳ್ಕೊಳ್ಬಹುದು, ಕುಂಭ ಹೇಳಿದ್ರೆ ಮಡಿಕೆ ಅಂತ. ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ನಡೆಯುವಂತಹ ಕುಂಭಮೇಳಕ್ಕೆ ಕುಂಭ ಉತ್ಸವ ಎಂದು ಕರೀತಾರೆ. ಪ್ರಯಾಗದಲ್ಲಿ ನಡೆಯುವಂತಹ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳವನ್ನು ಪೂರ್ಣ ಕುಂಭ ಅಂತ ಹೇಳಿ ಕರೀತಾರೆ. ಈಗ ನಡೆಯುವಂತಹ ಕುಂಭಮೇಳ ಮಹಾಕುಂಭಮೇಳ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ನಡೀತದೆ. ಎಲ್ಲಾ ಸಾಧು ಸಂತರು, ಹಿಂದೂ ಬಾಂಧವರು 40 ಕೋಟಿ ಜನಸಂಖ್ಯೆ ಆಗುವಷ್ಟು ಅಲ್ಲಿ ಜನಗಳು ಸೇರ್ತಾರೆ. ಹೇಳಿದ್ರೆ ಒಂದು ಅಮೆರಿಕದ ಒಂದು ಜನಸಂಖ್ಯೆ ಆ ಪ್ರದೇಶದಲ್ಲಿ ಸೇರ್ತದೆ. ಅಲ್ಲಿಯ ಸರ್ಕಾರ ಅದಕ್ಕೆ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿದೆ. ಈ ಪುಣ್ಯ ಸ್ಥಾನವನ್ನು ಮಾಡೋದ್ರ ಜೊತೆಗೆ ಅದರ ಪವಿತ್ರತೆಯನ್ನು ಕಾಪಾಡುವ ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನತೆಗೆ ತಿಳಿಸುವಂತ ಅಗತ್ಯ ಇದೆ. ಧನ್ಯವಾದ.